ಸಮಮಿತಿ ಈ ಪರಿಕಲ್ಪನೆಯಲ್ಲಿ ಬರುವಂತಹ ತಪ್ಪು ಪರಿಕಲ್ಪನೆಗಳು ಏನೆನ್ನುವುದನ್ನು ನೋಡುವ. ತಪ್ಪು ಕಲ್ಪನೆ 1, ಎಲ್ಲ ಆಕಾರಗಳು ರೇಖೀಯ ಸಮಮಿತಿಯಾಗಿರುತ್ತದೆ. ಎಲ್ಲ ಆಕಾರಗಳು ರೇಖೀಯ ಸಮಮಿತಿಯಾಗಿರೋದು ತಪ್ಪು ಕಲ್ಪನೆ. ಸರಿಯಾದ ತಿಳುವಳಿಕೆ, ಎಲ್ಲ ಆಕಾರಗಳು ಸಮಮಿತಿಯಾಗಿರುವುದಿಲ್ಲ. ಕೆಲವು ನಿರ್ದಿಷ್ಟ ಆಕಾರಗಳು ಮಾತ್ರ ರೇಖೀಯ ಸಮಮಿತಿಯನ್ನು ಹೊಂದಿರುತ್ತದೆ. ಉದಾಹರಣೆಗೆ ವೃತ್ತವು ಅನಂತ ಸಮಮಿತಿ ರೇಖೆಗಳನ್ನು ಹೊಂದಿರ್ತದೆ. ಆದರೆ ಅನಿಯಮಿತ ಆಕಾರವಾದಂತಹ ಅಸಮಬಾಹು ತ್ರಿಭುಜ ಯಾವುದೇ ರೇಖೆಯ ಸಮಮಿತಿಯನ್ನು ಹೊಂದಿಲ್ಲ. ತಪ್ಪು ಕಲ್ಪನೆ 2, ಒಂದು ಆಕಾರವು ಕೇವಲ ಒಂದು ಸಮಮಿತಿ ರೇಖೆಯನ್ನು ಮಾತ್ರ ಹೊಂದಿರಬಹುದು. ಸರಿಯಾದ ತಿಳುವಳಿಕೆ, ಕೆಲವು ಆಕಾರಗಳು ಒಂದಕ್ಕಿಂತ ಹೆಚ್ಚು ಸಮಮಿತಿ ರೇಖೆಗಳನ್ನು ಹೊಂದಿರ್ತದೆ. ಉದಾಹರಣೆ, ಚೌಕ ನೋಡಿ, 4 ಸಮಮಿತಿ ರೇಖೆಗಳನ್ನು ಹೊಂದಿದೆ. ವೃತ್ತ ಅನೇಕ ಸಮಮಿತಿ ರೇಖೆಗಳನ್ನು ಹೊಂದಿರ್ತದೆ. ಆದರೆ ಸಮಬಾಹು ತ್ರಿಭುಜವು ಕೇವಲ ಒಂದು ಸಮಮಿತಿ ರೇಖೆಯನ್ನು ಮಾತ್ರ ಹೊಂದಿದೆ. ಮುಂದಿನ ತಪ್ಪು ಕಲ್ಪನೆ, ಭ್ರಮಣ ಸಮಮಿತಿ ಮತ್ತು ಪ್ರತಿಫಲನ ಸಮಮಿತಿ ಒಂದೇ ಆಗಿರುತ್ತದೆ. ಸರಿಯಾದ ತಿಳುವಳಿಕೆ, ಅವು ವಿಭಿನ್ನ ರೀತಿಯ ಸಮಮಿತಿಗಳಾಗಿವೆ. ಪ್ರತಿಫಲನ ಸಮಮಿತಿ ಎಂದರೆ ಒಂದು ಅರ್ಧವು ಇನ್ನೊಂದರ ದರ್ಪಣ ಪ್ರತಿಬಿಂಬವಾಗಿರ್ತದೆ ಅಂತ. ಭ್ರಮಣ ಸಮಮಿತಿ ಅಂದರೆ ಒಂದು ನಿರ್ದಿಷ್ಟ ಪ್ರಮಾಣದ ಭ್ರಮಣ ನಂತರವೂ ಆಕಾರವು ಒಂದೇ ರೀತಿಯಾಗಿ ಕಾಣಿಸ್ತದೆ. ಅದಕ್ಕೆ ನಾವು ಭ್ರಮಣ ಸಮಮಿತಿ ಅಂತ ಹೇಳ್ತೇವೆ. ಮುಂದಿನ ತಪ್ಪು ಕಲ್ಪನೆ, ಸಮಮಿತಿಯು ಲಂಬವಾಗಿರಬೇಕು. ಸರಿಯಾದ ತಿಳುವಳಿಕೆ, ಸಮಮಿತಿಯ ರೇಖೆಗಳು ಲಂಬ, ಅಡ್ಡ ಮತ್ತು ಓರೆಯಾಗಿರಬಹುದು. ಅದು ಆಕಾರವನ್ನು ಅವಲಂಬಿಸಿಕೊಂಡಿರ್ತದೆ. ವರ್ಗ 3 ವಿಧದ ರೇಖೆಗಳನ್ನು ಹೊಂದಿದೆ. ಆಯತ 2 ವಿಧದ ಸಮಮಿತಿ ರೇಖೆಯನ್ನು ಹೊಂದಿದೆ. ಮುಂದಿನ ತಪ್ಪು ಕಲ್ಪನೆ, ಸಮಮಿತಿಯು ಕೇವಲ ಜಾಮಿತೀಯ ಆಕಾರಗಳಿಗೆ ಮಾತ್ರ ಅನ್ವಯಿಸ್ತದೆ. ಸರಿಯಾದ ತಿಳುವಳಿಕೆ, ಸಮಮಿತಿಯು ಕೇವಲ ಜಾಮಿತಿಯಲ್ಲಿ ಮಾತ್ರವಲ್ಲದೆ ಪ್ರಕೃತಿ, ಕಲೆ, ವಾಸ್ತುಶಿಲ್ಪ ಮತ್ತು ಮಾನವನ ಮುಖಗಳಲ್ಲಿಯೂ ಕಂಡುಬರ್ತದೆ. ಉದಾಹರಣೆಗೆ ಚಿಟ್ಟೆಗಳು ಆಗಿರಬಹುದು, ಎಲೆಗಳಾಗಿರಬಹುದು ಇತ್ಯಾದಿ. ಈ ರೀತಿಯಾಗಿ ನಾವು ಪಾಠವನ್ನು, ಸಮಮಿತಿಯ ಪರಿಕಲ್ಪನೆಯನ್ನು ಸ್ಪಷ್ಟವಾಗಿ ತಿಳಿಸಿದ ನಂತರ ಮಕ್ಕಳಲ್ಲಿ ಇರಬಹುದಾದಂತಹ, ಮೂಡಬಹುದಾದಂತಹ ಈ ರೀತಿಯ ತಪ್ಪು ಪರಿಕಲ್ಪನೆಗಳಿಗೆ ನಾವು ಸ್ಪಷ್ಟವಾಗಿ ಮಾಹಿತಿಯನ್ನು ಮಕ್ಕಳಿಗೆ ಕೊಡಬೇಕಾಗಿ ಬರ್ತದೆ.